ಕ್ರೀಡಾಪಟುಗಳು ಶ್ರೀ ಮಾರುತೇಶ್ವರ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆ ಇದೆ. ಯಾರಿನ್ನೂ ಊಟ ಮಾಡಿರೋದಿಲ್ಲ ದಯವಿಟ್ಟು ಊಟವನ್ನು ಮುಗಿಸ್ಕೊಂಡು ಬರ್ಬೇಕಂತ ಮತ್ತೊಮ್ಮೆ ಕೇಳ್ಬೋದಾಯ್ತು. 9 ಗಂಟೆಗೆ ಊಟದ ವ್ಯವಸ್ಥೆ ಕ್ಲೋಸ್ ಆಗ್ತಾ ಇದೆ. ಅಡೆತಡೆ ಇದೆ, ಅಂಕ ಪಡೆಯಲೇಬೇಕಂತ ಒತ್ತಡ ಇದೆ. ಅಂಕಕ್ಕಾಗಿ ಪ್ರಯತ್ನ ನಡೀತಾ ಇದೆ ಬೆಂಗಳೂರು ಪಡೆದ ಈ ಆಟಗಾರ್ತಿ. ಸಮಯ ಮೀರ್ತಾ ಇದೆ. ಮತ್ತೊಂದು ಜಾಗದಿಂದ ಟ್ಯಾಕಲ್ ಬರ್ತಾ ಇದೆ. ರಾಜ್ ಔಟ್ ಪಾಯಿಂಟ್ ಟು ಮೈಸೂರು. 7-4 ಪಂದ್ಯ. ಮತ್ತೊಮ್ಮೆ ಮೈಸೂರು ತಂಡದ ಪ್ರಮುಖ ದಾಳಿಗಾರ್ತಿ ದಾಳಿ ಭಾಗದಲ್ಲಿ ಶಶಿ ನಂಬರ್ 6. ಹಿಂದಿ ಒಳಗದ ಟ್ರೈನಿಂಗ್ ಮನಗಂಡ ಕೊಟ್ಟೆ ಬೆಂಗಳೂರು. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಬೆಂಗಳೂರು ತಂಡದ ಪ್ರಮುಖ ದಾಳಿಗಾರ್ತಿ ಪ್ರಯತ್ನ ನಡೀತಾ ಇದೆ. ಸಪೋರ್ಟ್ ಮಾಡಪ್ಪ. 8-4 ಪಂದ್ಯ. 4 ಅಂಕದ ಮುನ್ನಡೆಯೊಂದಿಗೆ ಹ್ಯಾಪಿ ಗರ್ಲ್ಸ್ ಮೈಸೂರು. ಮತ್ತೊಂದು ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ರೈಟ್ ಕಾರ್ನರ್ ಮುಖೇನ ಡಬಲ್ ಟೈ ಹೊಟ್ಟು ಬರ್ತಾ ಇದೆ. ಸರಿಯಾದ ಸಮಯಕ್ಕೆ ಆಟಗಾರ್ತಿಯರ ಸಪೋರ್ಟ್ ಕೂಡ ಅಷ್ಟೇ ಚೆನ್ನಾಗಿ ಸಿಗ್ತಾ ಇದೆ. 8-5 ಪಂದ್ಯ. ನಿಧಾನವಾಗಿ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ ಬೆಂಗಳೂರು ತಂಡದ ಆಟಗಾರ್ತಿಯರು. ಹಾಫ್ ಟೈಮ್ ಬರ್ತಾ ಇದೆ. ಮಧ್ಯಂತರ ವಿರಾಮ. ವಿರಾಮದ ಬಳಿಕ ಸ್ಕೋರ್ ಇವರ ಹ್ಯಾಪಿ ಗರ್ಲ್ಸ್ ಮೈಸೂರು 8, ಬೆಂಗಳೂರು ರೂರಲ್ 5. 8-5 in favor of Mysore, leading by 3 points. ಆಟಗಾರ್ತಿಯರಿಗೆ ನೀರಿನ ವ್ಯವಸ್ಥೆ ಮಾಡಿ ಕಮಿಟಿ ಕಾರ್ಯಕರ್ತರು ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಸೆಕೆಂಡ್ ಬಾಲ್ ಎಸ್ಎಸ್ ಅಕಾಡೆಮಿ ಹರಿಯಾಣ ವರ್ಸಸ್ ಹಾವೇರಿ ಡಿಸ್ಟ್ರಿಕ್ಟ್. ಹಾವೇರಿ ಡಿಸ್ಟ್ರಿಕ್ಟ್ ಎಸ್ಎಸ್ ಅಕಾಡೆಮಿ ಹರಿಯಾಣ. ಪ್ಲೀಸ್ ಗೆಟ್ ರೆಡಿ. ಸೆಕೆಂಡ್ ಸೆಮಿಫೈನಲ್ ಆಟಕ್ಕೆ ಹರಿಯಾಣ ಮತ್ತು ಹಾವೇರಿ ಡಿಸ್ಟ್ರಿಕ್ಟ್ ಕಮಿಟಿ ತಂಡ. 2 ತಂಡದ ಆಟಗಾರ್ತಿಯರು ತಮ್ಮ ತಯಾರಿಯೊಂದಿಗೆ ಮೈದಾನದ ಹತ್ತಿರ ಇರಬೇಕು. ಚಾಕ್ ಮಾಡ್ರಪ್ಪ, ಅದನ್ನ ಮಾರ್ಕ್ ಮಾಡಬೇಕು ಕಾರ್ಯಕರ್ತರು. ಅಲ್ವಾ ಇವತ್ತು ಹೆಂಗೆ ಒಂದು ಡೆಬ್ಯಾಗ್ ತುಂಬ್ಕೊಂಡಲ್ಲ ನೋಡಲ್ಲ ಹೆಂಗೈತೆ ಅಂತ ಮಾಡಿ ಮಾಡ್ತಿದ್ದೆ ಈಗ ಹಂಗೈತೆ. ಐದು ಜನ ಆಟಗಾರ್ತಿ ಮತ್ತೊಮ್ಮೆ ಬೆಂಗಳೂರು ಬಳಿಕ ಆಟಗಾರ್ತಿ ದಾಳಿ ಬಂದ್ರೆ ಮೂರನೇ ಹುಡುಗರು ಫೋನ್ ಬಂತು ಪಪ್ಪಾರ್ ಫೋನ್ ಹಚ್ಚಿರ್ತಾರು ಆರಾಮ ಇರ್ಲಿಕ್ಕೆ. ಹಲೋ ರೈಡ್ಸ್ ಔಟ್ ಪಾಯಿಂಟ್ ಟು ಮೈಸೂರು. ಒಳ್ಳೆ ಒಳ್ಳೆ ಒಂದು ಅಕ್ಕಲ್ ಪಾಪ 9-5 ಪಂದ್ಯ ಸಾಗ್ತಾ ಇದೆ. 9-5 in favor of ಮೈಸೂರು, ಲೀಡಿಂಗ್ ಬೈ 4 points. ಮತ್ತೊಮ್ಮೆ ಮೈಸೂರು ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಪ್ಲೇಯರ್ ನೋಡ ಇಲ್ಲಿ ಪ್ಲೇಯರ್ ನೋಡ ಮಾತಾಡಿ ಹೋಗೋಣ ಮಾಡಿಸ್ತಾರ ನೋಡಿ ಕ್ರಾಶಿಂಗ್ ಮಾಡೋ ಬರ್ತಾಳ ನಮ್ಮ ನೋಡಲ್ಲಿ ಒಂದು ಮುಂದೆ ಅವಾಲು ನಾವು ಕ್ರಾಶಿಂಗ್ ಮಾಡಕ್ಕೆ ಬರಂಗಿಲ್ಲ ಯಾವ ಎರಡು ಬಕ್ಕಲ ಮೇಲೆ ಕಾಯब ನಮ್ಮ ಕಡೆ ಮತ್ತೊಮ್ಮೆ ಬೆಂಗಳೂರು ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ
ಇದೆ ನೋಡ ಹಿಡಿತಾರ ಮತ್ತೆ ದಯವಿಟ್ಟು ಆಫೀಷಿಯಲ್ ಟೈಮ್ 100 ರೂಪಾಯಿ ಸಹಾಯಧನವನ್ನು ನೀಡಿರ್ತಕ್ಕಂಥ ಬಸವಂತನ ಕಾಟೆ ಅವರ ವೇದಿಕೆಗೆ ಆಗಮಿಸಬೇಕು. ಒಂಬತ್ತು ಆರರ ಮಧ್ಯ ಪಂದ್ಯ ಆಟೋ ದಾಳಿ ಇದೆ. ಕನ್ನಡದಲ್ಲಿ 9-6 ಪಂದ್ಯ ಸಾಗ್ತಾ ಇದೆ. ಮತ್ತೊಂದು ಅದ್ಭುತವಾದ ಟ್ಯಾಕಲ್ ಬರ್ತಾರೆ ಬೆಂಗಳೂರು ತಂಡದ ಆಟಗಾರ್ತಿಯರಿಂದ. ಕಾಂಪಿಟೇಷನ್ ಟ್ಯಾಕಲ್ ಅಂತ ಹೇಳ್ಬೋದು. 9-7 2 ಹಂತದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಮೈಸೂರು ತಂಡ. ಬೋನಸ್ ಮಾಡಕ ಅಂಜಾತಾಳೆ ನೋಡ ಹಿಂದಿ ಆಮೇಲೆ ಮರಾಠಿ ಮಾತಾಡ್ತಾರ ನೋಡಲ್ಲಿ ನಾವು ಹೆಂಗದ ನೋಡಲ್ಲಿ ಮತ್ತೊಮ್ಮೆ ಮೈಸೂರು ತಂಡದ ಆಟಗಾರ್ತಿ ದಾಳಿ ಮಾಡಿದ್ದಾರೆ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಪ್ರಯತ್ನ ನಡೀತಾ ಇದೆ ಅದಕ್ಕಾಗಿ ತಂಡದ ಪ್ರಮುಖ ಆಟಗಾರ್ತಿದ್ದಾರೆ ಮೈಸೂರು ಪಾಳ್ಯದಲ್ಲಿ. ಮತ್ತೊಮ್ಮೆ ಬೆಂಗಳೂರು ತಂಡದ ಪ್ರಮುಖ ದಾಳಿಗಾರ್ತಿ ಕನ್ನಡ ಸಾಲಿನ 5 ಜನ ಆಟಗಾರ್ತಿಯರ ನಡುವೆ ಹೆಜ್ಜೆಯಿಂದ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. 9-7 ಪಂದ್ಯ ಯಾವುದೇ ಅಂಕವಿಲ್ಲದೆ ಮರಳಿ ವಾಪಸ್ ಆಗ್ತಾ ಇದ್ದಾರೆ. ಯಶಸ್ವಿ ದಾಳಿಯೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. 10-7 ಬೆಂಗಳೂರು ತಂಡಕ್ಕೆ ಮಾಡು ನಿಲ್ಲಬೇಡಿ ಅಂಕ ಪಡೆಯಲೇಬೇಕಾದ ಒತ್ತಡ. ಬೋನಸ್ ಕದಿಲಿಕ್ಕೆ ಪ್ರಯತ್ನದಲ್ಲಿ ಬೋನಸ್ ಜೊತೆಗೆ ವಾಪಸ್ ಆದಿಯನ್ನು ಕಂಡುಕೊಳ್ತಾ ಇದ್ದಾರೆ. ಪಾಡ ದಾಳಿಯಿಂದ ಸುಲಭದ ರೀತಿಯಲ್ಲಿ ಪಾರಾಗ್ತಾ ಇದ್ದಾರೆ. 10-8 ಪಂದ್ಯ ಸತತ 2 ಅಂಕದ ಅಂತರವನ್ನು ಕಾಯ್ದುಕೊಳ್ತಾ ಇದೆ ಹ್ಯಾಪಿ ಗರ್ಲ್ಸ್ ಮೈಸೂರು ತಂಡ. ನೋಡಬೇಕಿಲ್ಲಿ ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ ರೈಟ್ ಕಾರ್ನರ್ ಮುಖೇನ ಸಿಂಗಲ್ ಟ್ಯಾಕಲ್ ಮಾಡೋದ್ರಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. 10-9 ಮಧ್ಯ ಪಂದ್ಯ ಕೊನೆಯ 5 ನಿಮಿಷ. ಪ್ರೇಕ್ಷಕರ ಒಂದು ಬಾರಿ ಜೋರಾದ ಚಪ್ಪಾಳೆ ಬರಬೇಕಾಗ್ತಾರೆ. 2 ತಂಡಗಳಿಗೆ ಬಹಳ ಒಂದು ಉತ್ತಮ ರೀತಿಯಾದ ಪಂದ್ಯವನ್ನು ಆಡ್ತಾ ಇದ್ದಾರೆ. ಸೋರ್ಗಾಂವ್ ಮಹಿಳಾ ಕಬಡ್ಡಿ ಪಂದ್ಯಾವಳಿಯ ಮೊದಲ ಮಹಿಳಾ ಸೆಮಿಫೈನಲ್ ಪಂದ್ಯ ಮೈಸೂರು ವಿರುದ್ಧ ಬೆಂಗಳೂರು. 10-9 ಪಂದ್ಯ ಒಂದೇ ಒಂದು ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ಮೈಸೂರು ತಂಡದವರು. ಬೆಂಗಳೂರು ತಂಡದ ಆಟಗಾರ್ತಿಯರು ಉತ್ತಮ ಪ್ರದರ್ಶನದೊಂದಿಗೆ ಮತ್ತೊಮ್ಮೆ ಬೆಂಗಳೂರು ತಂಡದ ಆಟಗಾರ್ತಿ ಶೀನೇರಿ ಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪರಿಷತ್ ರಾಷ್ಟ್ರೀಯ ಆಟಗಾರ್ತಿ. ಈ ಬಾರಿ ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ಮೈಸೂರು ತಂಡದ ಆಟಗಾರ್ತಿಯರಿಂದ ಕೊನೆಯ 4 ನಿಮಿಷ. Both captains last 4 minutes over. ಹನ್ನೊಂದು ಹತ್ತರೊಂದಿಗೆ ಪಂದ್ಯ. ಗೆಲ್ಲೋದು ಆಗಲಿಲ್ಲ. ಜೋರ ಚಪ್ಪಾಳ. ಆಟಗಾರ್ತಿಯರು ಎದುರಾಳಿ ಪಾಳದಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಹೊರಗಡೆ ಮಾತ್ರ ಸ್ನೇಹಿತರು ಮೈದಾನದಲ್ಲಿ ಬಂದ ಮೇಲೆ ಎದುರಾಳಿಗಳನ್ನ 11-10 ಮಧ್ಯ ಪಂದ್ಯ.
ಅಕ್ಷಯ್ ಕಾಟೆ ಅವರು ವೇದಿಕೆಗೆ ಆಗಮಿಸಬೇಕೆಂದು ಕಮಿಟಿ ಪರವಾಗಿ ಕೇಳ್ಕೊತಾ ಇದ್ದೇನೆ. 5,000 ರೂಪಾಯಿ ಸಹಾಯಧನವನ್ನ ಕೊಡಮಾಡಿರತಕ್ಕಂಥ ಶ್ರೀಯುತ ಬಸವತ್ತನ ಕಾಟೆ ಅವರ ಮೊಮ್ಮಗ ಕುಮಾರ್ ಅಕ್ಷಯ್ ಕಾಟೆ ಅವರನ್ನ ವೇದಿಕೆ ಪರವಾಗಿ ಹಾಗೂ ಎಲ್ಲ ಕಮಿಟಿ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕೊನೆಯ 3 ನಿಮಿಷ ಲಾಸ್ಟ್ 3 minutes ಗೋ. ಕೊನೆಯ 3 ನಿಮಿಷದ ಆಟ ಆರಂಭವಾಗಿದೆ. ಮತ್ತೆ ಯಾವ ಸಮಯದಲ್ಲಿ ಗೆಲುವಿನ ಮಾಲೆ ಯಾರ ಕೊಳ್ಳಿಗಂತ ಕಾತುರದಿಂದ ಕಾಯ್ತಕ್ಕಂತ ಎಲ್ಲ ಕಬಡ್ಡಿ ಕ್ರೀಡಾ ಪ್ರೇಮಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ. ನಮ್ಮ ಸ್ವರ್ಗಾಂ ಗ್ರಾಮದ ಹುಡುಗರು ಸೌತ್ ಇಂಡಿಯಾ ನ್ಯಾಷನಲ್ ತೆಲಂಗಾಣ ರಾಜ್ಯದಲ್ಲಿ ನಡೆದ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿಯಲ್ಲಿ ಚಿನ್ನದ ಪದಕ ಪಡೆದ ಅಕ್ಕ ತಂಗಿಯರು 55 ಕೆಜಿಯಲ್ಲಿ ಭಾಗ್ಯಶ್ರೀ ಏನನ್ನವರ್, 62 ಕೆಜಿಯಲ್ಲಿ ವಿದ್ಯಾಶ್ರೀ ಏನನ್ನವರ್ ಗೋಲ್ಡ್ ಮೆಡಲ್ ಗಿಟ್ಟಿಸಿಕೊಂಡಂತ ನಮ್ಮ ಊರಿನ ಪ್ರತಿಭೆಗಳು ಈ ಮಹನೀಯರಿಗೆ ನಮ್ಮ ಸಮಸ್ತ ಸೋಗಾಂವ್ ಗ್ರಾಮದ ಗುರು ಹಿರಿಯರ ಪರವಾಗಿ ಸಮಸ್ತ ಈ ಕಬಡ್ಡಿ ಸಂಯೋಜಕರ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಹೆಸರನ್ನು ಮಾಡಿರ್ತಕ್ಕಂಥ ಆನಂತರ ಈ ಇಬ್ಬರು ಅಕ್ಕ ತಂಗಿಯರಿಗೆ ನಮ್ಮ ಕಬಡ್ಡಿ ವತಿಯಿಂದ ಒಂದು ಸನ್ಮಾನ ಆಗುತ್ತಾ ಇದೆ. ಇರಬೇಕು, ಮೈದಾನಕ್ಕೆ ಆಗಮಿಸಬೇಕು, ಹಾಗೆ ವೇದಿಕೆಗೆ ಆಗಮಿಸಬೇಕಂತೇಳಿ 2 ಕೋರಿಯಲ್ಲಿ ಕೇಳ್ತಾ ಇದ್ದೇನೆ. ಬೆಂಗಳೂರು ಬಾರಿ ಭಾಗ್ಯಶ್ರೀ ಕೇನನ್ನವರ್ ಮತ್ತು ವಿದ್ಯಾಶ್ರೀ ಕೇನನ್ನ 55 ಮತ್ತು 62 ಕೆಜಿಯಲ್ಲಿ ಗೇಮ್ನಲ್ಲಿ ಪ್ರದರ್ಶನ ನೀಡಿ ಚಿನ್ನದ ಪದಕವನ್ನು ಗೆದ್ದಿಸಿಕೊಂಡಂತ ನಮ್ಮ ಹೆಮ್ಮೆಯ ಆಫೀಷಿಯಲ್ ಟೈಮ್ ಎಸ್ಎಸ್ಸಿ ಹರಿಯಾಣ ಹಾವೇರಿ ಡಿಸ್ಟ್ರಿಕ್ಟ್ ಮುಂದಿನ ತಯಾರಿ ಇದು ನನಗೆ ಕೊನೆಯ ಹಾವೇರಿ ಜಿಲ್ಲಾ ತಂಡ ಎಸ್ಎಸ್ಸಿ ಹರಿಯಾಣ ಟೀಮ್ ರಾಷ್ಟ್ರೀಯ ತಿರುಗುತ್ತಾರೆ. 12-10 ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೊನೆಯ 1 ನಿಮಿಷದ ಆಟ ಮಾತ್ರ. 12-10 ಮಧ್ಯ ಪಂದ್ಯ. ಬೋನಸ್ ಮೈಸೂರು 13-10. ಪಾಯಿಂಟ್ ಬೋನಸ್ ನೋಡ್ಬೇಕು, ಈ ಮಲ್ಟಿ ಪಾಯಿಂಟ್ ದಾಳಿ ಅವಶ್ಯಕತೆ ಇದೆ. 10-13 ಇನ್ ಫೇವರ್ ಆಫ್ ಮೈಸೂರು. ಬೋನಸ್ 11-13 ಚಪ್ಪಾಳೆ ಬರಲಿ, ಜೋರ ಚಪ್ಪಾಳೆ. ನೋಡ್ಬೇಕಿಲ್ಲ ಅಂತ ಮುನ್ನಡೆದ ಕಾರಣ ಅತಿ ಸಂಪೂರ್ಣ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಮುಂದೆ ಆಗ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ. ಫಸ್ಟ್ ಮತ್ತು ಸೆಕೆಂಡ್ ಪ್ರೈಸ್ಗೆ ಆಡಬೇಕಾದಂತ ತಂಡವಾಗ್ತಾ ಇದೆ. ಸೋತಂತ ತಂಡ 3 ಮತ್ತು 4ನೇ ಬಹುಮಾನಕ್ಕೆ ಆಡಬೇಕು. ಟೈಮ್